ಸಿಡಿಲು, ಅಕ್ಷರಶಃ ಸಿಡಿಲು. ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಆಗಿ ನಿಂತ ಆರ್ಯವರ್ಧನ್ ಗುರೂಜಿ. ಹೌದು, ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ 12 ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡುತ್ತಾ ಇದೆ. ಕಳೆದ ವಾರ ಕಾಮಿಡಿಯನ್ ಚಂದ್ರಪ್ರಭಾ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ. ನನಗೆ ಬಿಗ್ ಬಾಸ್ ಮನೆಯಲ್ಲಿ ಇರಲು ಆಗುವುದಿಲ್ಲ, ಅದಕ್ಕೆ ಹೊರಬಂದಿದ್ದೇನೆ ಎಂದು ಹೇಳಿದ್ದರು. ಹೊರಗೆ ಬಂದ ಮೇಲೆ ಮಾಧ್ಯಮದವರು ಚಂದ್ರಪ್ರಭಾ ಅವರ ಹೆಂಡತಿಯಲ್ಲಿ ಕೇಳುತ್ತಾರೆ, ಬಿಗ್ ಬಾಸ್ ಸೀಸನ್ 12ರ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತ. ಅದಕ್ಕೆ ಅವರು ಹೇಳುತ್ತಾರೆ, ನನ್ನ ನೆಚ್ಚಿನ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಎಂದು. ಇದೀಗ ರಾಜ್ಬೀರ್ ಶೆಟ್ಟಿ ಬೆನ್ನಲ್ಲೇ ರಕ್ಷಿತಾಗೆ ಬೆಂಬಲವಾಗಿ ಆರ್ಯವರ್ಧನ್ ಗುರೂಜಿ ನಿಂತಿದ್ದಾರೆ. ಹೌದು, ಇತ್ತೀಚೆಗೆ ಮೀಡಿಯಾದ ಮುಂದೆ ಆರ್ಯವರ್ಧನ್ ಗುರೂಜಿ ಅವರು ಭವಿಷ್ಯ ನುಡಿದಿದ್ದಾರೆ. ಈ ಸಲ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಹಾಗೂ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಖಂಡಿತವಾಗಿಯೂ ಆಗುತ್ತಾರೆ. ಒಂದು ವೇಳೆ ಈ ರೀತಿ ನಡೆಯದಿದ್ದರೆ ನಾನು ಭವಿಷ್ಯ ಹೇಳುವುದನ್ನೇ ಬಿಡುತ್ತೇನೆ ಎಂದು ಹೇಳಿದ್ದಾರೆ. ಅಲ್ಲದೆ ಬಿಗ್ ಬಾಸ್ ಸೀಸನ್ 12ರ ನನ್ನ ನೆಚ್ಚಿನ ಸ್ಪರ್ಧಿ ಅಂದ್ರೆ ಅದು ರಕ್ಷಿತಾ ಎಂದು ಹೇಳಿದ್ದಾರೆ. ರಕ್ಷಿತಾ ಶೆಟ್ಟಿಗೆ ಇರುವ ಫ್ಯಾನ್ಸ್ ಬಿಗ್ ಬಾಸ್ ಇತಿಹಾಸದಲ್ಲಿ ನಾನು ಕಂಡಿಲ್ಲ. ಅವಳು ಬಿಗ್ ಬಾಸ್ ರನ್ನರ್ ಅಪ್ ಆಗುವುದು ಮಾತ್ರವಲ್ಲ, ಅವಳಿಗೆ ಮುಂಬರುವ ದಿನಗಳಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತದೆ. ಅವಳಿಗೆ ಅಷ್ಟು ಟ್ಯಾಲೆಂಟ್ ಕೂಡ ಇದೆ. ಈ ಸಲ ಕಪ್ RCB ತೆಗೆಯುತ್ತೆ ಅಂತ ಹೇಳಿದ್ದೆ, ಹಾಗೆ ಈ ಸಲ ಕಪ್ ನಮ್ದೇ ಆಯ್ತು. ಈಗ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಹಾಗೂ ರನ್ನರ್ ಇವರೇ ಆಗ್ತಾರೆ ಎಂದು ಆರ್ಯವರ್ಧನ್ ಗುರೂಜಿ ಭವಿಷ್ಯ ನುಡಿದಿದ್ದಾರೆ. ಯಾವ ಗಾಡ್ ಫಾದರ್ ಇಲ್ಲದೆ ಮುಂಬೈಯಿಂದ ಮಂಗಳೂರಿಗೆ ಬಂದು ಸರಿಯಾಗಿ ಕನ್ನಡ ಮಾತನಾಡಲು ಗೊತ್ತಿಲ್ಲದೆ ಟ್ರೋಲ್ ಪೇಜ್ ನಲ್ಲಿ ಟ್ರೋಲ್ ಆಗುತ್ತಾಳೆ. ಆದರೆ ರಕ್ಷಿತಾ ಶೆಟ್ಟಿ ಪ್ರಯತ್ನವನ್ನು ಬಿಟ್ಟಿಲ್ಲ. ಆ ಪ್ರಯತ್ನವು ರಕ್ಷಿತಾಳನ್ನು ಇಂದು ಬಿಗ್ ಬಾಸ್ ಸೀಸನ್ 12ರ ಮನೆಗೆ ತಂದು ನಿಲ್ಲಿಸಿದೆ. ಅವಳ ಮಾತು ಕೆಲವರಿಗೆ ಒರಟಾಗಿ ಕಾಣಬಹುದು, ಆದ್ರೆ ಅವಳ ಆ ಮಾತಿನಲ್ಲಿ ಖಂಡಿತವಾಗಿಯೂ ಅರ್ಥವಿರುತ್ತೆ. ನಮ್ಮ ಮನೆಯ ಮಗಳಾಗಿ ಅವಳನ್ನು ನೋಡಿ ಈ ಸಲ ಬಿಗ್ ಬಾಸ್ ಸೀಸನ್ 12ರ ರನ್ನರ್ ಅಪ್ ಅಥವಾ ವಿನ್ನರ್ ಆಗಿ ಕನ್ನಡಿಗರು ಮಾಡಬೇಕು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಮಾಡಿ.